ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಲ್ಲಿ ಈ ಒಂದು ನೀಲು ಮತ್ತು ಸೀನು ಮುಖವಾಡ ಶಿವು ಎದುರಿಗೆ ಬಯಲಾಗೋ ಸಮಯ ಬಂದೇ ಬಿಟ್ಟಿದೆ. ಹೌದು, ಇಲ್ಲಿ ಮಾದಪ್ಪಣ್ಣ ಏನೇ ಆಗಲಿ ನಾನು ಸೊಸೆನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅವಳ ಚೆನ್ನಾಗಿ ನೋಡಿಕೊಂಡು ಅವಳಿಗೆ ನ್ಯಾಯ ಕೊಡ್ತೀನಿ ಅಂತ ಹೋರಾಡ್ತಾ ಇದ್ದರೆ ಇಲ್ಲಿ ಶಾರದಾ ಅಮ್ಮ ಪಾರು ಮುಂದೆ ನೀಲು ಅಸಲಿ ರಹಸ್ಯ ಬಯಲು ಮಾಡಿದ್ದಾಳೆ. ಹಾಗಾದರೆ ಈಗ ನೀಲು ಕತೆ ಏನು? ಇಲ್ಲಿ ಶಿವು ತನ್ನ ತಂಗಿಗೆ ಊಟ ಆಗದೆ ನೀರು ಕೊಡದೆ ಉಪವಾಸ ಕೆಟ್ಟಿರುವಂತಹ ನೀಲಿಗೆ ಚಟ್ಟ ಕಟ್ತಾನ. ಇಲ್ಲಿ ಈ ಒಂದು ಪಿಂಕಿ ಮುಖವಾಡ ಸೀನು ಎದುರಿಗೆ ಬಯಲಾಗುವಂತೆ ಮಾಡ್ತಾರ ಮಾದಪ್ಪಣ್ಣ ಪಾರು ಸೇರಿಕೊಂಡು ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಸೀನು ಮುಖವಾಡ ಬಯಲಾಗಿದ್ದು ಈ ಒಂದು ಶಿವು ಎಲ್ದೆ ಕೇಳ್ತಾನೆ ರಶ್ಮಿನ ತನ್ನ ಮನೆಗೆ ಕರ್ಕೊಂಡು ಬಂದೇ ಬಿಡ್ತಾನೆ. ಈ ವಿಚಾರ ಗೊತ್ತಾಗಿ ಮಾದಪ್ಪಣ್ಣ ನಮ್ಮ ಮನೆ ದೀಪ ನಂದ ದೀಪನೇ ಹಾರೋಗಿದೆ, ರಶ್ಮಿ ನಮ್ಮ ಮನೆ ದೇವತೆ ಇದ್ದಾಗೆ, ಅವಳಿಗೆ ಯಾವುದೇ ರೀತಿ ಕೊರತೆ ಆಗಲ್ಲ, ನಿನಗೆ ಕೈ ಮುಗಿತೀನಿ, ಅವಳನ್ನ ನಮ್ಮ ಮನೆ ಕಳಿಸ್ಕೊಡು ಅಂದ್ಬಿಟ್ಟು ಇಲ್ಲಿ ಬೇಡ್ಕೊಳ್ತಾ ಇರ್ತಾನೆ. ಆಗ ಶಿವು ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ನನ್ನ ತಂಗಿನ ನಿಮ್ಮ ಮನೆಗೆ ಕಳಿಸೋದೇ ಇಲ್ಲ, ಅವಳಿಗೆ ಆ ಮನೆಯಲ್ಲಿ ಯಾವುದೇ ರೀತಿ ಸ್ಥಾನಮಾನ ನೀವು ಕೊಟ್ಟಿಲ್ಲ, ಅವಳಿಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಶಿವು ಇಲ್ಲ, ನನ್ನ ಸೊಸೆನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಇಲ್ಲಿ ಹೊಸಲಲ್ಲಿ ಕಾಯ್ತಾ ಇರ್ತಾನೆ ಮಾದಪ್ಪಣ್ಣ. ಇನ್ನು ಇತ್ತ ಕಡೆ ಶಿವಗೆ ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ. ಇತ್ತ ಮಾದಪ್ಪಣ್ಣ ಹಠ ಮಾಡ್ತಾ ಇದ್ದಾನೆ. ಅದರಲ್ಲಿ ರಶ್ಮಿ ಜೀವನ ಹಾಳಾಗಿದೆ, ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕಂತ ನಾನು ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದೆ, ಆದರೆ ಇಲ್ಲಿ ನನ್ನ ತಂಗಿ ಜೀವನನೇ ಸರಿಯಿಲ್ಲ, ಏನಪ್ಪ ಮಾಡೋದು ಅಂದ್ಬಿಟ್ಟು ಇಲ್ಲಿ ಶಿವು ಅಂದ್ಕೊಳ್ಬೇಕಾದ್ರೆ ಅಲ್ಲಿಗೆ ಪಾರು ಬಂದ್ಬಿಟ್ಟು ಅಯ್ಯೋ ಏನಪ್ಪ ಇದು ಸಿನಿಮಾ ಒಂದೊಂದಲ್ಲ ನಾಲ್ಕು ಥರ ಇದೆ, ಜನ ಸ್ಟೋರಿನ ಹೇಗೆ ಬೇಕೋ ಆ ರೀತಿಯೇ ಕವರ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ, ಇವ್ರು ಏನಪ್ಪ ಹೇಳೋದು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಪಾರು. ಯಾಕೆ ಪಾರು ಏನಾಯಿತು, ಏನದು ನೇರವಾಗಿ ಮಾತಾಡು ಅಂತಿದೆ. ಅಯ್ಯೋ ಮಾವ, ನಾನು ನೇರವಾಗಿ ಮಾತಾಡ್ತಿದ್ದೀನಿ, ಅಲ್ಲ ರಶ್ಮಿ ನಮ್ಮ ಮನೆಗೆ ಬಂದಿದ್ದು 4 ಜನ 4 ಮಾತಾಡ್ತಿದ್ದಾರೆ, ಒಬ್ರೇನೋ ಅವಳಿಗೆ ಗಂಡ ಹೆಂಡತಿ ಮಧ್ಯೆ ಬಿರುಕಾಗಿದೆ ಮನೆ ಬಿಟ್ಟು ಬಂದಿದ್ದಾರೆ ಅಂತಾರೆ, ಇನ್ನೊಬ್ಬರು ನಮ್ಮ ರಶ್ಮಿಗೆ ಡೈವರ್ಸ್ ಆಗಿದೆ ಅಂತಲೇ ಅಂತಿದ್ದಾರೆ, ಇನ್ನು ಅತ್ತೆ ಮನೆ ಸೊಸೆ ಜಗಳ ಇರಬೇಕು ಅಂತಿದ್ದಾರೆ. ಅಯ್ಯೋ ಚೇಚೆ, 1 ನಿಮಿಷದಲ್ಲಿ ಜನ ಇಷ್ಟೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಯಾರು ಆ ರೀತಿ ಮಾತಾಡಿದ್ದು, ಇಲ್ಲಿ ಕರ್ಕೊಂಬ ನನ್ನ ಮುಂದೆ, ಅವರ ಮಾತ್ರ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಶಿವು ಅಂತ ಇದ್ದರೆ ಏನು ಮಾಡ್ತೀಯ, ಅಲ್ಲ ಒಬ್ರಿಗಾದರೂ ಏನಾದರೂ ಮಾಡ್ಬೋದು, ಆದರೆ ಊರು ಮಂದಿ ಅಂದರೆ ಏನು ತಾನೇ ಮಾಡೋಕ್ಕಾಗುತ್ತೆ ಮಾವ, ಕಿಚ್ಚು ಒಂದು ಕಡೆಯಿಂದ ಇನ್ನೊಂದು ಕಡೆ ಹತ್ಕೊಂಡು ಕಾಡನ್ನೇ ಸುಟ್ಟಾಗ್ಬಿಡುತ್ತೆ, ಆ ರೀತಿ ಇನ್ನೇನು ವಿಚಾರ ಅಂದರೆ ಸಾಕು ಈ ಕಾಡ್ಗಿಚ್ಚಿ ಥರ ಎಲ್ಲ ಅಲ್ಲಿ ಕೂಡ ಹಬ್ಬಿಕೊಂಡ್ಬಿಡುತ್ತೆ. ಅದಕ್ಕೆ ನಮ್ಮ ಜೀವನ ನಮ್ಮ ಸೂಕ್ಷ್ಮತೆಯಿಂದ ನಾವು ಬದುಕೋಬೇಕು. ನಮ್ಮ ರಶ್ಮಿ ಇಲ್ಲಿ ಬಂದು ಖುಷಿಯಾಗಿದ್ದಾಳೆ ಅಂದ್ಕೊಂಡಿದ್ಯಾ, ಇಲ್ಲ ಏನೇ ಆದರೂ ಒಂದು ಹುಡುಗಿ ತನ್ನ ಗಂಡನ ಮೇಲೆ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಪಾರು ಇದನ್ನು ನೀನೇ ಮಾತಾಡ್ತಿದ್ಯಾ, ಅಲ್ಲ ಏನು ಹೇಳ್ತಿದ್ದೀನಿ ಅಂದ್ಬಿಟ್ಟು ಶಿವು ಶಾಕ್ ಆಗ್ತಾನೆ. ಹೌದು ಮಾವ, ನಮ್ಮ ರಶ್ಮಿ ಗಂಡನ ಮೇಲೆ ಚೆನ್ನಾಗಿದ್ದರೆ ನಮಗೂ ಕೂಡ ಖುಷಿ ಅಲ್ವಾ, ನೀನೇ ಯೋಚನೆ ಮಾಡು, ಈ ಒಂದು ವಿಚಾರದಲ್ಲಿ ಏನಾಗಿತ್ತು ಅಂತ. ನಮ್ಮ ರತ್ನ ಮದುವೆ ಆಗ್ದಾನೆ ರಶ್ಮಿ ನೋಡೋಕೆ ಬಂದರು, ಅಕ್ಕಂದು ಯಾಕೆ ಮದುವೆ ಆಗಿಲ್ಲ, ಏನಾದರೂ ಲೋಪದೋಷನ ಅಂತ ಕೇಳಿದರು. ಈಗ ನಮ್ಮ ರಶ್ಮಿನ ಮನೇಲಿ ಇಟ್ಕೊಂಡ್ರೆ ನಮ್ಮ ಮನೇಲಿ ಇನ್ನೊಂದು ಮಗಳು ಇದೆ, ಅವಳಿಗೆ ಮದುವೆ ಮಾಡಬೇಕಾದ್ರೆ ಸಾವಿರಾರು ಪ್ರಶ್ನೆಗಳು ಬರ್ತವೆ, ನೀನೇ ಯೋಚನೆ ಮಾಡು, ಎಲ್ಲರೂ ಚೆನ್ನಾಗಿದ್ರೇ ಸಂಸಾರ ಅನ್ನೋದು, ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡು ನೀನು ಅಂದ್ಬಿಟ್ಟು ಅಂತಾರೆ. ಇಲ್ಲ ನನ್ನ ತಂಗಿಯಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ, ಅವಳು ನನ್ನ ಕಣ್ಣು ಮುಂದೆ ಇರಬೇಕು ಅಂದ್ಬಿಟ್ಟು ಶಿವು ಹಠ ಮಾಡ್ತಾರೆ. ಇನ್ನು ಇತ್ತ ಕಡೆ ತುಂಬಾ ಖುಷಿ ಆಗ್ತಾ ಇರ್ತಾನೆ ನೀನು ಮತ್ತು ಸೀನುಗೆ. ಅಂತಂತೂ ಆ ಒಂದು ಪಿಸಾಚಿ ಮನೆಯಿಂದ ಆಚೆ ಹೋಯಿತು, ಆ ಡುಮ್ಮಿ ಕಾಲಾಗೆ ನನಗಂತೂ ಸಾಕಾಗಿತ್ತು, ಆದರೆ ನಮ್ಮಪ್ಪ ಈಗ ಏನಾಗಿದೆ ಮತ್ತವಳನ್ನ ಕರ್ಕೊಂಬರ್ತಾನೆ ಅಂದ್ಬಿಟ್ಟು ಮನೆಗೆ ಹೋಗಿದ್ದಾನೆ. ಅಲ್ಲ ಈ ಶಿವುಗೆ ತನ್ನ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟು ಏನೋ ಅವಳ ಕರ್ಕೊಂಡು ಹೋಗಿದ್ದಾನೆ, ನನಗೇನು ಮಾಡಿರಲ್ವ ಅಷ್ಟೇ ಸಾಕು, ಇನ್ನು ಮುಂದೆ ನನ್ನ ಏನು ಕ್ಲಿಯರ್ ಆಯಿತು, ನಾನು ಪಿಂಕಿ ಜೊತೆ ಆರಾಮಾಗಿ ಇರ್ಬೋದು ಅಂದ್ಬಿಟ್ಟು ಸೀನು ಇಲ್ಲಿ ಕನಸಲ್ಲ ಕಾಣ್ತಾ ಇದ್ದರೆ ಲೀಲಾ ನನಗೆ ಆ ಡುಮ್ಮಿ ಅನ್ನೋ ಸೊಸೆ ಬೇಕಾಗಿಲ್ಲ, ತೆಳ್ಳಗೆ ಬೆಳ್ಳಗೆ ಅಂತ ಪಿಂಕಿ ಒಂದು ಸೊಸೆನೇ ಬೇಕು, ಆದಷ್ಟು ಬೇಗ ಪಿಂಕಿ ನಮ್ಮನೆಗೆ ಸೊಸೆಯಾಗಿ ಬಂದುಬಿಟ್ರೆ ಅಷ್ಟೇ ಸಾಕಪ್ಪ ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ನೀಲು. ಇತ್ತ ಕಡೆ ಮಾದಪ್ಪಣ್ಣ ಮಾತ್ರ ತುಂಬಾ ಬೇಜಾರಾಗ್ತಾ ಇರ್ತಾನೆ. ನಾನು ರಶ್ಮಿ ನಮ್ಮನೆ ದೇವತೆಯವಳು, ಆದರೆ ಇವತ್ತು ನಾನು ನಮ್ಮನೆ ಕತ್ಲಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನನ್ನ ದೇವತೆ ನನ್ನ ಮನೆಯಿಂದ ಬಿಟ್ಟೋಗ್ಬಿಟ್ಟಿದ್ದಾಳೆ, ಇಲ್ಲ ಇಷ್ಟ ಆದರೂ ಕಷ್ಟ ಆಗಲಿ ನಾನು ಸೊಸೆ ನನ್ನ ಮನೆಗೆ ಕರ್ಕೊಂಡು ಹೋಗಲೇಬೇಕು ಅಂದ್ಬಿಟ್ಟು ಮಾದಪ್ಪಣ್ಣ ಅಂದ್ಕೊತಿದ್ರೆ ರಶ್ಮಿ ಕೂಡ ತುಂಬಾ ಬೇಜಾರಾಗುತ್ತೆ. ಇಲ್ಲ ಎಷ್ಟೇ ಆದರೂ ಕೂಡ ನನ್ನ ಗಂಡನ ಮನಸ್ಸನ್ನ ಗೆದ್ದು ನನ್ನ ಗಂಡನ ಏಂತಿ ಅಂತ ಒಪ್ಕೊಳ್ಳೋ ಥರ ಮಾಡೇ ಮಾಡ್ತೀನಿ, ಆದರೆ ಈಗ ಅಣ್ಣನ ಇಲ್ಲಿ ತಂದು ನಿಂದಿರಿಸಿದ್ರೆ ಜನ ಏನು ಅಂದ್ಕೊಳ್ಬೇಡ, ಇಲ್ಲ ನಾನು ಇರಬಾರ್ದು, ಆದರೆ ಅಣ್ಣನಿಗೆ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂದ್ಬಿಟ್ಟು ರಶ್ಮಿ ತನಗೆ ತಾನೇ ಬೇಜಾರು ಪಡ್ಕೊಳ್ತಾ ಇರ್ತಾಳೆ. ಇನ್ನು ಇದರೆಲ್ಲ ನೋಡಿಬಿಟ್ಟು ಈ ಒಂದು ಶಾರದಾ ಶಂಕರಪ್ಪನಿಗೂ ಬೇಜಾರಾಗುತ್ತೆ, ನನ್ನ ಮಗಳ ಜೀವನ ಬೀದಿಗೆ ಬಂತಲ್ಲ, ಅಯ್ಯೋ ಏನಪ್ಪ ಮಾಡೋದು, ಈ ವಿಚಾರ ನನಗೂ ಆಲ್ರೆಡಿ ಗೊತ್ತಿತ್ತು, ಆದರೆ ತಾಯಿಯಾಗಿ ನನ್ನ ಮಗಳ ಜೀವನ ಕಾಪಾಡೋಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ, ಏನು ಮಾಡೋದು ಈಗ ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಶಾರದಾ. ಇನ್ನು ಇತ್ತ ಕಡೆ ವೀರಭದ್ರ ಮಾತ್ರ ತುಂಬಾ ಖುಷಿಯಾಗಿರ್ತಾನೆ, ಬಿಕಾಸ್ ಇಲ್ಲಿ ಹನುಮನ್ಗಂತ ರತ್ನ ಮತ್ತು ಪರಶು ಹೊರಗಡೆ ಹೋಗಿರ್ತಾರೆ, ಯಾವುದೇ ಕಾರಣಕ್ಕೂ ರತ್ನ ಜೀವಂತವಾಗಿ ಬರಬಾರ್ದು, ಬರಂಗಿದೆ ಜೀವಂತ ಶವ ಆಗಿ ಮನೆಗೆ ಬರಬೇಕು ಅಂದ್ಬಿಟ್ಟು ಇಲ್ಲಿ ಪರಶು ಮತ್ತು ವೀರಭದ್ರ ಸ್ಕೆಚ್ ಎಲ್ಲ ಹಾಕಿರ್ತಾರೆ.
ಇನ್ನು ಏನಿದು ಇಷ್ಟೊತ್ತಾದ್ರೂ ನ್ಯೂಸೇ ಬಂದಿಲ್ಲ ಅಲ್ವಾ ಕಣೋ. ಅಲ್ಲ ಆ ಒಂದು ಶಿವು ತಂಗಿಯ ಜೀವನ ನರಕ ಆಗಬೇಕು, ಶಿವು ನಳಿ ಕೊಲ್ಲಬೇಕು ಅಂತ ನಾನು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಏನು ಮಾಡ್ತೀಯ, ಆ ರಶ್ಮಿ ಜೀವನ ಇನ್ನೇನು ಹಾಳಾಗೋಯ್ತು ಅನ್ನೋ ಅಷ್ಟರಲ್ಲಿ ಅಲ್ಲ ಈ ಶಿವು ಆ ರಶ್ಮಿನ ಮನೆ ತಂದು ಕುದುರಿಸ್ಕೊಂಡಿದ್ದಾನೆ. ಅವ್ರ ಜೀವನ ಏನಾಗುತ್ತೋ ಗೊತ್ತಿಲ್ಲ. ರತ್ನ ಇದ್ರಲ್ವಾ ನಮ್ಮ ಮನೆಯಲ್ಲಿ ನನ್ನ ಕೈ ಬಡವಾಗಿ ಅವಳ ಯಾವ ರೀತಿ ಆಟ ಆಡಿಸ್ತೀನಿ ನೋಡ್ತಾ ಇರು. ಬೊಗ್ರಿ ಥರ ಆಟ ಆಡಿಸ್ಬಿಡ್ತಾನೆ. ಇನ್ನು ನನ್ನ ಮಗ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿರ್ತಾನೆ. ಆ ಒಂದು ಗಿಣ ನಮ್ಮ ಮನೆ ನೆಲ ಕೂಡ ಹೋಗಬಾರ್ದು, ನನ್ನ ಮಂಚದ ಮೇಲೆ ಕೂಡ ಬೀಳಬಾರ್ದು. ಹೊರಗಡೆ ಚಟ್ಟ ಕಟ್ಟು, ಡೈರೆಕ್ಟ್ ಅಲ್ಲಿಗೆ ಹಾಕೋಣ. ಒಂದು 8 ಮೊಳ ಹೂವು ಮತ್ತು ಹಾರ ಇದೆಲ್ಲನೂ ಕೂಡ ತರಿಸ್ಬಿಡು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಈ ಒಂದು ವೀರಭದ್ರ. ಆಗ ಛತ್ರಿ, ಅಯ್ಯೋ ನಿಮ್ಮ ಮಗ ನಿಮ್ಮ ಮಾತನ್ನ ಕೇಳ್ತಾರ ಅಂತಾರೆ ಯಜಮಾನ್ರೆ, ನೀವು ಅಂದ್ಕೊಂಡಿರೋ ಥರ ಎಲ್ಲ ಆಗುತ್ತೆ ತಾನೆ ಅಂತಾರೆ. ಅಯ್ಯೋ ಯಾಕೋ ಛತ್ರಿ ಈ ರೀತಿ ಡೌಟು, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ, ಯಾವುದೇ ರೀತಿ ಸಂದೇಹನೇ ಇಲ್ಲ. ನೋಡ್ತಾ ಇರು ನನ್ನ ಮಗ ಅಂದರೆ ಏನು ಅಂತ, ಅವ್ನ ಕೆಲಸ ಮುಗಿಸ್ಕೊಂಡು ಬಂದೇ ಬರ್ತಾನೆ ಅಂದ್ಬಿಟ್ಟು ಅಂತ ಇರ್ತಾರೆ ವೀರಭದ್ರ. ಅಷ್ಟರೊಳಗಡೆ ಬಿಗ್ ಶಾಕಿಂಗ್ ನ್ಯೂಸ್ ಬಂದೇ ಬಿಡುತ್ತೆ ಮನೆ ಮುಂದೆ. ರತ್ನ ಮತ್ತು ಪರಶು ಇಬ್ಬರು ತುಂಬಾ ಖುಷಿಯಿಂದ ಆರಾಮಾಗಿ ನಗ್ನಗ್ತಾ ಬರ್ತಾ ಇರ್ತಾರೆ. ಅದು ನೋಡಿಬಿಟ್ಟು ವೀರಭದ್ರ ಏನಿದು ಆ ರತ್ನ ಏನ ಬಿಡುತ್ತೆ ಅಂದ್ಕೊಂಡ್ರೆ ಅವಳು ನೋಡಿದ್ರೆ ಈ ರೀತಿ ನನ್ನ ಮಗನ ಜೊತೆ ಖುಷಿಯಾಗಿ ಬರ್ತಾ ಇದ್ದಾರೆ. ಆದರೆ ನನ್ನ ಮಗ ನನಗೆ ಉಲ್ಟಾ ಹೊಡ್ಬಿಟ್ನ, ಅಯ್ಯೋ ನಾನು ಮೋಸ ಮಾಡಿಬಿಟ್ಟ ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಈತ ಕಡೆ ಪಾರು ಮತ್ತು ಈ ಒಂದು ಮಾದಪ್ಪಡ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಶಿವಿಗೆ, ಪ್ಲೀಸ್ ನನ್ನ ಕಳಿಸ್ಬಿಡು ಅಣ್ಣ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಶ್ಮಿ ಕೂಡ ಕೇಳ್ತಾ ಇದ್ದರೆ, ಇಲ್ಲ ತಂಗ್ಯವ ನೀನು ಅಲ್ಲಿಗೆ ಹೋಗೋದಾ ಇಲ್ಲ ಅಂತಂದ್ಬಿಟ್ಟು ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಶಿವು ಅಂತ ಇದ್ದರೆ, ಮಾಮ ಅರ್ಥ ಮಾಡ್ಕೊ, ಜೀವನದಲ್ಲಿ ಎಲ್ಲರೂ ಸರಿಯಾಗಿರ್ತಾರಂತ ಏನು ತಾನೇ ಗ್ಯಾರಂಟಿ ಅಲ್ಲ. ನೀನು ನಾನು ಎಕ್ಸಾಂಪಲ್ ತಗೋ, ಮದುವೆಗೆ ಮುಂಚೆ ನಾವು ಪ್ರೀತಿ ಮಾಡಿದ್ವಿ ಇಲ್ಲ ತಾನೆ, ಮದುವೆ ಆದಮೇಲೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ವಿ. ಅದೇ ರೀತಿ ರಶ್ಮಿ ಮತ್ತು ಸೀನಾ ಇಬ್ಬರು ಕೂಡ ಅರೇಂಜ್ ಮ್ಯಾರೇಜ್ ಆಗಿದ್ದು. ಮದುವೆ ಹೇಗೆಲ್ಲ ಆಯಿತು ಅಂತ ನಿಮಗೆ ಗೊತ್ತು. ಅವರಿಬ್ಬರು ಒಂದಾಗಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಆ ಸಮಯನ ನಾವೇ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಈ ಒಂದು ಪಾರು. ಆಗ ಶಿವು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈತ ಕಡೆ ಈ ಒಂದು ಪರಶು ತುಂಬಾ ಖುಷಿಯಲ್ಲೇ ಇರ್ತಾರೆ. ಆಗ ವೀರಭದ್ರ ಕರ್ಕೊಂಡ್ಬಿಟ್ಟು ಪರಶು ಬಾರ್ಲ ಇಲ್ಲಿ ಅಂದ್ಬಿಟ್ಟು ಅಂತಾರೆ. ಏನಪ್ಪ ಏನಾಯಿತು ಅಂತಿದ್ರೆ, ಆಗ ರತ್ನ ನೀನು ಹೋಗು ರತ್ನ, ಹೋಗಿ ಫ್ರೆಶ್ ಆಗು ಆಯಿತಾ ಅಂತಂದ್ಬಿಟ್ಟು ಇಲ್ಲಿ ಪರಶು ಅಂತಾರೆ. ಸರಿ ರೀ ಆಯಿತು ಅಂದ್ಬಿಟ್ಟು ಅಲ್ಲಿಂದ ರತ್ನ ಹೊರಟೋಗ್ತಾಳೆ. ಏನಿಲ್ಲ ನಾನು ನಿನ್ಗೆ ಹೇಳಿದ್ದೇನು ನೀನು ನನಗೆ ಮಾಡಿದ್ದೇನು ಅಂದ್ಬಿಟ್ಟು ಅಂತ ಇದ್ದರೆ, ಏನಾಯ್ತು ಅಪ್ಪಯ್ಯ ಅಂತಂದ್ಬಿಟ್ಟು ಪರಶು ಅಂತಾನೆ. ಏನಾಯ್ತಾ ಅಲ್ಲ ಆ ರತ್ನ ಏನ ಬೀಳಬೇಕು ಅಂತಂದರೆ ನೀನು ಹತ್ರ ಅವಳ ಜೊತೆ ಯಾಕೋ ಉಯ್ಯಾಲೆ ಆಡ್ಕೊತ ಮನಸ್ಸು ಕರಿಬಿಟ್ಟು ಅವಳು ಸರಿಗಿಗೆ ಬಿದ್ದುಬಿಟ್ಟಿದೆಯಾ ಹೇಗೆ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಬಿಡ್ತು ಅಪ್ಪಯ್ಯ ಅಂದ್ಬಿಟ್ಟು ಇಲ್ಲಿ ಪರಶು ಅಂತಿದ್ರೆ, ಮತ್ತಿಲ್ಲ ನಾನು ನಿನ್ಗೆ ಏನು ಹೇಳಿದ್ದೆ, ಅವಳು ಎಡೆ ಬೀಳ್ಬೇಕಂತ ತಾನೆ, ಈಗ ಮತ್ತೆ ಅವಳು ಕರ್ಕೊಂಬಂದಿದ್ಯಾ, ಸ್ವಲ್ಪ ಆದರೂ ಬುದ್ಧಿದ್ದೀನಿ ಅಂದ್ಬಿಟ್ಟು ಸರಿಯಾಗಿ ಕ್ಲಾಸ್ ತಗೋತಾ ಇರ್ತಾರೆ. ಇದರಿಂದಾಗಿ ಇಲ್ಲಿ ವೀರಭದ್ರ ಪ್ಲಾನ್ ಮತ್ತೆ ಫೇಲ್ ಆಗಿಬಿಡುತ್ತೆ. ಇನ್ನು ಇತ್ತ ಕಡೆ ನನ್ನ ಸೊಸೆನ ನನ್ನ ಮನೆಗೆ ಕಳಿಸ್ಲೇಬೇಕು ಪ್ಲೀಸ್ ಪ್ಲೀಸ್ ಅಂದ್ಬಿಟ್ಟು ಇಲ್ಲಿ ಈ ಒಂದು ಬಂದ್ಬಿಟ್ಟು ಮಾದಪ್ಪಣ್ಣ ಶಿವು ಕಾಲಿಗೆ ಬಿಡ್ತಾರೆ. ಅಯ್ಯೋ ಏನು ಮಾತಾಡ್ತಿದ್ದೀರಾ ನೀವು, ಇದೊಳೆ ಮಾದಪ್ಪಣ್ಣ ಅಂತಾರೆ. ಅಂಕಲ್ ನೀವು ಈ ರೀತಿ ಮಾಡೋದು ಎಷ್ಟು ಸರಿ, ದೊಡ್ಡವರಾಗಿದ್ದೀರಾ, ಇವತ್ತು ನಮ್ಮ ಮಕ್ಕಳ ಜೀವನ ಸರಿ ಮಾಡೋದು ನಮ್ಮ ಕರ್ತವ್ಯ ಅಂತಿದ್ರೆ, ಹೌದು ನಾನು ಮಾತು ಕೊಡ್ತಾ ಇದ್ದೀನಿ ಶಾರದಮ್ಮ ಅಂತಿದ್ರೆ, ಆಗ ಶಾರದಾ ಹಾಲು ತರ್ತಾಳೆ. ಆದಮೇಲೆ ಆನ್ ಮಾಡಿ ಹೇಳ್ತಿದ್ದೀನಿ, ನನ್ನ ಸೊಸೆ ಚೆನ್ನಾಗೇ ಇರ್ತಾಳೆ, ನನ್ನ ಮೇಲೆ ಯಾವುದೇ ರೀತಿ ಅವಳು ಕಣ್ಣೀರಾಗಬಾರ್ದು, ಅವಳ ಮೇಲೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು, ಆ ರೀತಿ ನಾನು ತಂದೆ ಸ್ಥಾನ ನಿಂತ್ಕೊಂಡು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅಂತಿದ್ರೆ, ಹೌದು ಮಾವ ನಾನು ಕೂಡ ಶಪಥ ಮಾಡ್ತೇನೆ, ನಿನ್ನ ತಂಗಿಯ ಜೀವನ ಸರಿಯಾಗಿರಬೇಕು, ರಶ್ಮಿ ಮತ್ತು ಸೀನು ಒಂದಾಗ್ತಾರೆ, ಆ ರೀತಿ ನಾನು ಮಾಡ್ತೇನೆ ಅಂದ್ಬಿಟ್ಟು ಪಾರು ಕೂಡ ಮಾತು ಕೊಡ್ತಾರೆ. ಇದರಿಂದ ಶಿವಗೆ ತುಂಬಾ ಖುಷಿ ಆಗುತ್ತೆ. ಸರಿನಾ ನಾನು ಇನ್ನೂ ಹೋಗಿ ಬರ್ತೇನೆ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತಿದ್ರೆ, ತಂಗಿ ಅಂದ್ಬಿಟ್ಟು ಗಟ್ಟಿಯಾಗಿ ತಪ್ಕೊಂಡು ಕಣ್ಣು ಇಡ್ತಾ ಇರ್ತಾರೆ ಶಿವು. ಅದಕ್ಕೆ ನಾನು ಹೋಗಿ ಬರ್ತೀನಿ, ಅದಕ್ಕೆ ಅಮ್ಮ ಹೋಗಿ ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಎಲ್ಲರಿಗೂ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಬರ್ತಾಳೆ. ಇನ್ನು ಈತ ಕಡೆ ಲೈಟ್ ಹಾಕ್ಕೊಳ್ತಾನೆ ಕತ್ಲದಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾರೆ ಸೀನು ಮತ್ತು ಈ ಒಂದು ನೀಲು. ಇನ್ನು ಭಾನು ಕೂಡ ಅಲ್ಲೇ ಇರ್ತಿದ್ರೆ, ಅಲ್ಲ ಮನೆಯಲ್ಲಿ ದೇವ್ರದ್ದೇ ತಾನೇ ಬೆಳಕಿರೋದು, ಬರೀ ದೇವ್ಗಳೇ ಇದ್ದಾವೆ, ಅದಕ್ಕೆ ಮನೆಯಲ್ಲಿ ಬೆಳಕು ಕೂಡ ಇಲ್ಲ, ಭಾನು ಲೈಟ್ ಹಾಕಮ್ಮ ನೀನು ಅಂತಿದ್ರೆ, ಸರಿ ಅಪ್ಪಯ್ಯ ಆಯಿತು ಅಂದ್ಬಿಟ್ಟು ಲೈಟ್ ಹಾಕ್ತಾಳೆ ಭಾನು. ನೋಡಮ್ಮ ಮನೆಯಲ್ಲಿ ಬರೀ ಶತ್ರುಗಳು ನಾಶ ಎದ್ದಿಗೊಡ್ಬೇಕು, ಆ ರೀತಿ ಅವ್ರನ್ನ ನೋಡ್ಕೋ ಥರ ಮಾಡಬೇಕು, ನೀನು ನಮ್ಮ ಮನೆಗೆ ಈಗ ಸೊಸೆ ಆಗಿ ಮತ್ತೆ ಕಾಲಿಡ್ತಾ ಇದೆಯಾ, ಏಯ್ ಹೋಗೆ ನೀಲು ಹೋಗಿ ಸೇರೋದಕ್ಕೆ ನನ್ನ ಸೊಸೆಗೆ ಅಕ್ಕಿ ಮತ್ತು ಬೆಲ್ದಚ್ಚು ತೊಗೊಂಬ ಅಂತಾರೆ. ಇಲ್ಲ ರೀ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ನೀಲು ಅಂತಿದ್ರೆ, ಏನು ಆಗಲ್ವಾ ಇರು ನೀನು ಒಂದು ನಿಮಿಷ ಅಂದ್ಬಿಟ್ಟು ಅಲ್ಲೇ ಗನ್ ಇರುತ್ತೆ, ಗನ್ ತೊಗೊಂಡು ಶೂಟ್ ಮಾಡೋಕ್ಕಂತ ಹೋಗ್ತಾರೆ. ರೀ ಆಯ್ತು ರೀ ತರ್ತೀನಿ ಅಂದ್ಬಿಟ್ಟು ಓಡಿ ಬಂದುಬಿಟ್ಟು ತಗೋ ಅಂದ್ಬಿಟ್ಟು ಕೆಳಗಡೆ ಇರ್ತಾರೆ. ನೋಡಮ್ಮ ಸರಿಯಾಗಿ ಒದಿ ಅಂದ್ಬಿಟ್ಟು ಅಂತಿದ್ರೆ ಆ ಸೀರೆನ ಒದಿತಾಳೆ. ಆಗ ಬೆಲ್ದಚ್ಚು ಅಂದ್ಬಿಟ್ಟು ಈ ಒಂದು ನೀಲು ಎದೆಗೇನೆ ತಟ್ಟುತ್ತೆ, ಅಕ್ಕಿ ಎಲ್ಲ ಈ ಒಂದು ಸೀನು ಮೈ ಮೇಲೆಲ್ಲ ಚೆಲ್ಬಿಡುತ್ತೆ. ಇನ್ನು ಮನೆಗೆ ಬಲಗಲ್ಲಿಟ್ಟು ಬಾಮ ನೀನು ಮನೆಗೆ ನಂದ ಗೋಕೊಳ್ತಾರ ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಿದ್ರೆ ರಶ್ಮಿಗೆ ತುಂಬಾ ಖುಷಿ ಆಗುತ್ತೆ. ಆದರೆ ನೀಲು ಮತ್ತು ಸೀನೆಗೆ ಮತ್ತೇನೋ ಶಾಕ್ ಆಗುತ್ತೆ. ಇವಳು ಈ ಮನೆ ಸೊಸೆ ಹಾಕಿ ನಾನು ನಿಂತು ಹಾಕಿ ಚಾನ್ಸೇ ಇಲ್ಲ, ಅದಕ್ಕೆ ಇವಳ ಮನೆಯಿಂದ ಆಚೆ ಹಾಕಿದ್ರೆ ನಮ್ಮ ಅಪ್ಪ ಅಮ್ಮನು
ಮತ್ತೆ ಕರ್ಕೊಂಬರ್ತಾ ಇದ್ದಾರೆ. ನೋಡ್ತಾ ಇರಿ ಇವಳಿಗೆ ಯಾವ ರೀತಿ ನರಕ ತೋರಿಸಿದ್ಬಿಟ್ಟು ಸೀನು ಅಂತಾನೆ. ಇನ್ನಿತ್ತ ತುಂಬಾ ಖುಷಿಯಲ್ಲಿ ಮತ್ತು ಬೇಜಾರಲ್ಲಿ ಮಾತಾಡ್ತಾ ಇರ್ತಾರೆ. ಈ ಒಂದು ಪಾರು ಮತ್ಬಿಟ್ಟು ನೀಲ್ ಶಾರದಮ್ಮ ಅಯ್ಯೋ ಅಲ್ಲ ನಾನೇನೋ ಮಾದಪ್ಪ ಅಂಕಲ್ ಹೇಳ್ತಾರೆ ಅಂದ್ಬಿಟ್ಟು ರಶ್ಮಿನಲ್ಲೇ ಕಳಿಸ್ಬಿಟ್ಟೆ. ಪಾಪ ಅಲ್ಲಿ ಹೇಗಿದ್ದಾಳು ಏನೋ ತುಂಬ ಬೇಜಾರಾಗ್ತದೆ ಅಂದ್ಬಿಟ್ಟು ಪಾರು ಅಂತಿದ್ರೆ ಆಮೇಲೆ ದುಡ್ಡು ಪ್ರಾಬ್ಲಮ್ ಅಂದರೆ ಅದು ಲೀಲಾ ನಮ್ಮ ರಶ್ಮಿಗೆ ಹೋದಾಗಿಂದ ಒಂದು ತುತ್ತು ಅನ್ನನೂ ಕೊಟ್ಟಿಲ್ಲ, ನೀರನ್ನು ಕೊಡದೇ ಅವಳಿಗೆ ನರಕ ತೋರಿಸಿದೆ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದೆ ನೀವು ಅಂತ ಹೇಳ್ಬಿಟ್ಟು ಪಾರು ಅಂತಿದ್ರೆ ಹೌದು ನಾನು ಹೇಳ್ತಿರೋದು ಸತ್ಯನೇ, ಆ ಮನೇಲಿ ಎಲ್ಲ ಕೂಡ ನನಗೆ ವಿಚಾರ ಗೊತ್ತಾಗಿದೆ ಅಂದ್ಬಿಟ್ಟು ಅಂತಾಳೆ. ಇದರಿಂದ ಶಿವು ಎಲ್ಲ ಕೇಳಿಸ್ಕೊಂಡು ರೊಚ್ಚಿಗೆ ಬಿಡ್ತಾರೆ. ನನ್ನ ತಂಗಿಗೆ ಊಟದ ಮೇಲೆ ಅವಮಾನ ಮಾಡ್ತಾರೆ, ಅವಳಿಗೆ ಅನ್ನ ಆಗ್ದೇ ಸಾಕ್ತಾರ ಬೆಳೆಸ್ತಾರ, ನೋಡ್ತೀನಿ ಅವ್ರನ್ನ ಒಂದು ಗತಿ ಕಾಣಿಸ್ಬಿಟ್ಟು ಇಲ್ಲಿ ಶಿವು ತುಂಬಾ ಕೋಪ ಮಾಡ್ಕೊಳ್ತಾನೆ. ಅಂದೇ ಇದ್ದು ನೀಲಿ ಕೂಡ ಇಲ್ಲಿ ಶಿವು ಎದುರಿಗೆ ಬಯಲಾಗುತ್ತೆ. ಶಿವುಗೆ ಇಲ್ಲಿ ಚಟ್ಟ ಕಟ್ಟೋಕ್ಕೆ ಬಂದೇ ಬಿಡ್ತಾರೆ ಮನೆಗೆ. ಇಲ್ಲಿ ಫುಲ್ ನಡುಗ್ತಾ ಇರ್ತಾಳೆ ಲೀಲಾ. ಹಾಗಾದರೆ ಸೀನು ಮತ್ತು ಈ ಒಂದು ಲೀಲಾಗೆ ಚಟ್ಟ ಕಟ್ಟಿ ಸರಿಯಾಗಿ ಪಾಠ ಕಲಿಸ್ತಾರ ಶಿವು. ಇಲ್ಲಿ ಪಿಂಕಿ ಮುಖಾಡ ಸೀನು ಎದುರಿಗೆ ಬಯಲಾಗೋ ಥರ ಮಾಡೇ ಬಿಡ್ತಾಳ ಪಾರು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.